ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ, ಹೆದರ್ಕೋಬೇಡಿ, ಕಾಮ್ ಡೌನ್. ಹಾಸ್ಪಿಟ್ಲಲ್ಲೇ ಇದ್ದೀವಿ. ಹೇಗಿದ್ದೀರಾ? ಅಯ್ಯೋ, ಓಕೆನಾ? ತುಂಬ ತಲೆನೋವ್ತಿದೆ ರಾಮ್. ಸಿಕ್ಕಾಪಟ್ಟೆ ನಿದ್ದೆ ಮಾಡೋದ್ನಲ್ಲ, ಅದಕ್ಕೆ ಅನ್ಸುತ್ತೆ. ರಾಮ್, ನಿನ್ನ ಕಣ್ಯಾಕೆ ಎಷ್ಟು ರೆಡ್ ಆಗಿದೆ? ಏನಾಯ್ತು? ನಿದ್ದೆ ಮಾಡಿಲ್ವಾ ಸರಿಯಾಗಿ? ನೀವು ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಹಾಗೇನಿಲ್ಲ ಸೀತಾ, ನೀವು ರೆಸ್ಟ್ ತಗೊಳ್ಳಿ. ನೀವೇನು ಬೇಕಾದರೂ ಕೇಳಿ, ಸಿಹಿ ಬಗ್ಗೆ ಮಾತ್ರ ಕೇಳಬೇಡಿ ಸೀತಾ. ನನ್ನ ಹತ್ರ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಇಲ್ಲ. ಬ್ರೌನ್ ಕಲರ್ ಸೀರೆ ಸಿಹಿನ ಹೇಳಿದ್ದು, ಈ ಕಲರ್ ನನಗಿಷ್ಟ. ಅವಳೇ ಹೇಳಿದ್ದಾನೆ ಇದನ್ನ ತಗೊಂಬರಕ್ಕೆ. ಸೀತವ, ನಾನೇ ಹೇಳಿದ್ದು ಅಪ್ಪನ್ಗೆ ಈ ಕಲರ್ ಸೀರೆ ತಗೊಂಡ್ ಬಾ ಅಂತ. ಆದ್ರೆ ನೀವಿಬ್ರು ಯಾಕ್ರಿ ಮಾಡ್ತಿಲ್ಲ? ಸೀರೆ ಯಾವಾಗ ಬದಲಾಯಿಸ್ತೆ ಅಂತಾನೆ ನೆನಪಾಗ್ತಿಲ್ಲ ರಾಮ್. ನೀವೇ ತಾನೇ ನಂಗೆ ಸೀರೆ ಉಡ್ಸಿದ್ದು. ಸಿಹಿಗೇನಾದ್ರೂ ಗೊತ್ತಾದ್ರೆ ನನಗೂ ಸೀರೆ ಉಡ್ಸಿ ಅಂತ ಹಠ ಮಾಡ್ತಾಳೆ. ರಾಮ್, ಸಿಹಿ ಎಲ್ಲಿ? ಸೀತವ, ನಾನು ಇಲ್ಲೇ ಇದ್ದೀನಿ. ಆದ್ರೆ ನನ್ ಗೊತ್ತು, ನಾನು ಏನೇ ಮಾಡಿದ್ರು ನಿಮ್ ಕಣ್ಣಿಗೆ ನಾನು ಕಾಣಿಸಲ್ಲ ಅಂತ. ನೆನ್ನೆ ಡಾಕ್ಟರ್ ಹೇಳಿದ್ರು ಅವಳಿಗೆ ಏಟಾಗಿದೆ ಅಂತ. ತುಂಬಾ ಏಟಾಗಿದ್ಯಾ? ಇಲ್ಲ ಸೀತಾ, ಸಣ್ಣ ಪೆಟ್ಟು ಬಿದ್ದಿದೆ ಅಷ್ಟೆ. ನೀವು ಯಾರು ಅವಳನ್ನ ನೋಡಕ್ಕೆ ಬಿಡ್ತಿಲ್ಲ ರಾಮ್. ಈಗ ಅಟ್ಲೀಸ್ಟ್ ಒಂದ್ಸಲ ನೋಡ್ಕೊಂಬರ್ಲಾ ಪ್ಲೀಸ್? ಡಾಕ್ಟರ್ ಅದ್ರ ಬಗ್ಗೆ ಮಾತಾಡ್ತಾರೆ. ನೀವು ಫಸ್ಟು ಹುಷಾರಾಗಿ ಸೀತಾ, ಸ್ಟ್ರೆಸ್ ತಗೋಬೇಡಿ. ಓಕೆ ರಾಮ್, ನನ್ನ ಸೀನ ನಾನು ನೋಡ್ಬೇಕು. ಸೀತವ, ನಾನು ಇಲ್ಲೇ ಇದ್ದೀನಿ. ನೀವು ನನ್ನನ್ನು ನೋಡ್ಬೋದು. ಅರೆ, ಯಾಕೆ ನೀವು ನನ್ನನ್ನು ನೋಡ್ದಲ್ಲ? ಸಿಹಿ, ಅಕುಶ್ ಅಂಕಲ್, ಸೀತಮ್ಮನ್ಗೆ ಹೆಸರಾಗಿವೆ. ಅಬ್ಬಾ, ಸದ್ಯ ಇವ್ರಿಗಾದ್ರೂ ನನ್ನ ಮಾತು ಕೇಳಿಸ್ತಲ್ವಾ? ಸಿಹಿ, ಮಗ, ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ಯಾ? ಅದೇ ಸೀತಾ ಎದ್ಮೇಲೆ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರಲ್ಲ, ಅಲ್ಲಿ ಸಿಹಿ ಬೇರೆ ಸೀತಮ್ಮನ ವೆಲ್ಕಮ್ಗೋಸ್ಕರ ವೇಟ್ ಮಾಡ್ತಿದ್ದಾಳೆ. ಬಾ ಹೋಗೋಣ. ಸಿಹಿ ಮನೇಲಿದ್ದಾಳ? ನೀವಿಬ್ರು ಯಾಕೆ ನನ್ನ ಹತ್ರ ಹೇಳಲಿಲ್ಲ? ಗೊತ್ತಾಯ್ತು, ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೆ. ಸರಿಗಿದಾರ ನೋಡಿ ಅಪ್ಪ ಮಗಳು. ಸರಿ, ಹೋಗೋಣ ಮನೆಗೆ. ಹೊರಡೋಣ ಸೀತಾ, ಇವಾಗ ಹೊರಡೋದೆ. ಹಲೋ ಸೀತಾ. ಹಾಯ್ ಡಾಕ್ಟರ್. ಹೌ ಆರ್ ಯು ನೌ? ಪರವಾಗಿಲ್ಲ ಡಾಕ್ಟರ್, ಆದರೆ ಸ್ವಲ್ಪ ತಲೆನೋವು. ಟ್ಯಾಬ್ಲೆಟ್ಸ್ ಬರ್ದು ಕೊಡ್ತೀನಿ, ಡೈಲಿ ತಗೊಳ್ಳಿ. ಆದಷ್ಟು ಬೇಗ ಹುಷಾರಾಗ್ಬಿಡ್ತೀರಾ. ಇವರು ಸ್ಟ್ರಾಂಗ್ ವುಮೆನ್ ಸೀತಾ. ಎಷ್ಟು ಬೇಗ ಚೇತರಿಸ್ಕೊಂಡಿದ್ದೀರಾ ಗೊತ್ತಾ? ಮೆಡಿಸಿನ್ಸ್ ಎಲ್ಲ ತಪ್ಪದೆ ತಗೊಂಡ್ರೆ ಆದಷ್ಟು ಬೇಗ ನಾರ್ಮಲ್ ಆಗ್ಬಿಡ್ತೀರಾ. ಮುಂದಿನ ವಾರ ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಸಿಹಿ ಹುಷಾರಾಗಿದ್ದಾಳೆ ಅಂತ ಹೇಳಿದ್ರಲ್ಲ, ವಾಹ್, ಮನ್ಸಿಗೊಂಥರ ಸಮಾಧಾನ ಆಗ್ತಿದೆ. ವೆರಿ ಗುಡ್. ಒಂದ್ಸಲ BP ಚೆಕ್ ಮಾಡಬೇಕು ಸಿಸ್ಟರ್. ಡಾಕ್ಟರ್ ಅದೆಲ್ಲ ಏನು ಬೇಡ, ನೆಕ್ಸ್ಟ್ ವೀಕ್ ಬರಕ್ಕೆ ಹೇಳಿದ್ರಲ್ಲ, ಆಗ್ಲೇ ಚೆಕ್ ಮಾಡ್ಕೊಳ್ಳಿ. ಈಗ ನಾವು ಮನೆಗೆ ಹೋಗ್ಬೇಕು. ಸಿಹಿ ಕೇಕ್ ಅಂತಿದ್ಲು. ಅವಳು ವರ್ಷಕ್ಕೆ ಒಂದೇ ಸಲ ಕೇಕ್ ತಿನ್ನೋದು. ನಾವು ಕೇಕು ಕಟ್ ಮಾಡಿಲ್ಲ, ಹಾಗೆ ಬಂದ್ಬಿಟ್ವಿ.
ಅವರು ಪ್ರತಿ ಸಲ ಶುಗರ್ಲೆಸ್ ಕೇಕ್ ಮಾಡಿಸ್ತಾರೆ. ನನ್ನ ಬರ್ತ್ಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಿಸಿರ್ತಾರೆ. ಅವಳು ಕೇಕ್ ಕಟ್ ಮಾಡ್ಸಕ್ಕಂತ ಕಾಯ್ತಾ ಇರ್ತಾಳೆ. ತುಂಬ ಹೊತ್ತು ಕಾಯಿಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ನಾವು ಹೊರಡಬೇಕು ಡಾಕ್ಟರ್, ಪ್ಲೀಸ್. ಆದರೂ ಒಂದ್ಸಲ BP ಚೆಕ್ ಮಾಡಲೇಬೇಕು ಸಿಸ್ಟರ್. ಸೀತಾ, ಡಿಸ್ಚಾರ್ಜ್ ಪ್ರೊಸೀಜರ್ ಇನ್ನೂ ಬಾಕಿ ಇದೆ, ಅದೆಲ್ಲ ಮುಗಿಸ್ಕೊಂಡ್ಬರ್ತೀವಿ, ಇನ್ನೂ ಟೈಮ್ ಇದೆ. ಬನ್ನಿ ಸರ್. ಒಂದು ನಿಮಿಷ ಬಂದೆ. ಚೆಕಪ್ ಆದ್ಮೇಲೆ ಸೀತನ್ ಮನೆ ಕರ್ಕೊಂಡು ಹೋಗ್ಬೋದಲ್ವಾ? ಕರ್ಕೊಂಡು ಹೋಗ್ಬೋದು, ಬಟ್ ಅವಾಗ ಅಪ್ಡೇಟ್ ಮಾಡ್ತಾ ಇರಿ ನನಗೆ. ಓಕೆ ಡಾಕ್ಟರ್. ಮಗ, ನನ್ನ ಕೈಲಿ ಆಗ್ತಿಲ್ಲ ಕಣು. ಆಗ್ಲಿಂದ ಸಿಹಿ ಸಿಹಿ ಅಂತಿದ್ದಾರೆ. ಸಿಹಿ ಅವ್ರಿಗೋಸ್ಕರ ಮನೇಲಿ ಕಾಯ್ತಿದ್ದಾರೆ ಅಂತ ನಂಬ್ಕೊಂಡಿದ್ದಾರೆ. ಸಿಹಿ ಇಲ್ಲ ಅನ್ನೋ ವಿಷಯನ ಹೇಗೋ ಹೇಳಿ. ಸಿಹಿ ಇನ್ನೂ ಬದುಕಿದಾಳೆ ಅಂತ ಇನ್ನೂ ಎಷ್ಟೊತ್ತು ನಾಟಕ ಮಾಡಬೇಕು? ಸಿಹಿ ಬದುಕಿದ್ದಾಳೆ ಅಂತಲ್ಲ ನೀವು ಹೇಳ್ಬೇಕಾಗಿರೋದು. ಸಿಹಿ ಇದ್ದಾಳಷ್ಟೇ, ಇಷ್ಟು ದಿನ ಹೇಗಿದ್ಲೋ ಈಗಲೂ ಹಾಗೆ ಇದ್ದಾಳೆ ಅನ್ನೋ ಥರ ಮಾತಾಡ್ಬೇಕು ನೀವು. ಸೀತಾ ಮನಸ್ಸು ಸ್ಟೇಬಲ್ ಆಗಿರ್ಬೇಕು ಅಂದ್ರೆ ಈ ಸುಳ್ಳು ನೀವು ಹೇಳಲೇಬೇಕು ರಾಮ್. ಹೌದು ಮಗ, ಡಾಕ್ಟರ್ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೀತಂಗೆ ಈ ವಿಷಯ ಅರ್ಗಿಸ್ಕೊಳ್ಳೋದಿರ್ಲಿ, ಕೇಳಿಸ್ಕೊಳ್ಳೋ ಶಕ್ತಿ ಕೂಡ ಇಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದ್ರು ಅದನ್ನ ನಾವು ಕೇಳಲೇಬೇಕು ಮಗ. ಎಲ್ಲಿ ತನಕ? ಈಗೇನೋ ಓಕೆ, ಮನೆಗೆ ಹೋದ್ಮೇಲೆ ಸಿಹಿ ಎಲ್ಲಿದ್ದಾಳೆ ಅಂತ ಕೇಳಿದಾಗ ಏನೋ ಹೇಳ್ತೀಯಾ, ಆಗ ಈ ಸುಳ್ಳನ್ನ ಮುಚ್ಚಾಕಕ್ಕೆ ಇನ್ನೊಂದು ಸುಳ್ಳು ಹೇಳ್ತೀಯಾ? ರಾಮ್, ಎಲ್ಲಿ ತನಕ ಸಾಧ್ಯನೋ ಅಲ್ಲಿ ತನಕ ಸಿಹಿ ನಿಮ್ಮ ಸುತ್ತಮುತ್ತನೇ ಇದ್ದಾಳೆ ಅನ್ನೋ ಥರ ನಂಬೋ ಥರ ಹೇಳಬೇಕು. ಸೀತಾ ಮನಸ್ಸು ಗಟ್ಟಿ ಆದ್ಮೇಲೆ ಸತ್ಯ ಹೇಳಿದ್ರಾಯ್ತು, ಓಕೆನಾ? ಮಗ, ನಾನು ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸ್ಕೊಂಡ್ ಬರ್ತೀನಿ, ನೀನು ಸೀತಾ ಹತ್ರ ಇರು. BP ಚೆಕಪ್ ಎಲ್ಲ ಆದ್ಮೇಲೆ ಕಾರ್ ಹತ್ರ ಕರ್ಕೊಂಬ, ನಾ ಅಲ್ಲೇ ಸಿಗ್ತೀನಿ. ರಾಮ್, ಸಿಹಿ ಯಾವಾಗ ಮನೆಗೆ ಹೋದ್ಲು? ಯಾರು ಕರ್ಕೊಂಡು ಹೋಗಿತ್ತು? ಅವಳು ಹೋಗಿದ್ದು ಒಳ್ಳೇದೇ ಆಯ್ತು ರಾಮ್, ಇಲ್ಲಾಂದ್ರೆ ಹಾಸ್ಪಿಟ್ಲಲ್ಲಿ ಅವಳಿಗೂ ಒಂಥರ ಅನ್ನಿಸ್ತಿರತ್ತೆ. ನನಗೂ ಈ ಹಾಸ್ಪಿಟಲ್ ಸ್ಮೆಲ್ಲು ತಡಿಯೋಕ್ಕಾಗಲಿಲ್ಲ. ಮನೆಗೆ ಯಾವಾಗ ಹೋಗ್ತೀನಿ ಅಂತ ಅನ್ನಿಸ್ತಾ ಇತ್ತು. ಅವಳು ಪಾಪ ನೀ ಜೊತೆ ಆಟ ಆಡ್ತಿರ್ತಾಳಲ್ವಾ, ಹಾಗೆ ಇರಲಿ. ಅವಳಿಗೆ ಫೋನ್ ಮಾಡಿಕೊಡಿ. ಫೋನ್? ಹಾಂ, ಚಿಕ್ಕಿ ಕಾಲ್ ಮಾಡಿ, ಅವಳು ಕೊಡ್ತಾರೆ. ಏನಾಯ್ತು? ನಾವು ಸಿಹಿ ಪುಟಗೆ ಸರ್ಪ್ರೈಸ್ ಕೊಡೋಣ. ಮರ್ತೇ ಹೋಗಿತ್ತು ರಾಮ್, ಹಾಗೆ ಮಾಡೋಣ. ಹೊರಡೋಣ. ಹಾಂ, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.